ಯಾರಾದ್ರೂ ತಿಳಿದಿರೋರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಏನಂತ. ಇಲ್ಲಿ ಬೆಂಗಳೂರು ಕೆರೆ ಬಾವಿ ಎಲ್ಲ ಇಲ್ಲ, ಮೋರಿಗಳು ಇರ್ತಾವೆ ಜಾಸ್ತಿ. ಪದ್ಧತಿ ಎಲ್ಲ ಕೊಟ್ಬಿಟ್ಟಿದ್ದಾನೆ, ಅದೇನಪ್ಪ ಕೊಡ್ಲಿ. ಕೋಮ ಕೋಮ ಕೋಮ. ಓ ಗೈಸ್, ಕೈ ಸುಟ್ಕೊಬಿಟ್ಟಿನಿ ನೋಡಿ ಗೈಸ್. ನೋಡಿ ಎಷ್ಟು ಮುಚ್ಕೊಂಡು 1 hour ಕೊಟ್ಟರು ಹೊಡೆಯಲ್ಲ ನೀನು. ಗೈಸ್ ನಮ್ಮ ಗುಣದ ಬಟ್ ಸುಮಂಗಳಿಯಾಗಿ 100 years ಇರು. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತಿನ ವ್ಲಾಗ್ ತಮ್ಮನೇಲಿ ನೋಡ್ತೀರಾ. ಸೊ ಇವತ್ತು ಗೌರಿ ಹಬ್ಬ. ಸೊ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಸೊ ಈಗ ನೆನ್ನೆ ನೈಟ್ ಬಿಟ್ಟಿದೆ ಹಿಂಗೇನೆ. ಸೊ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಮತ್ತೆ ಇಲ್ಲಿಂದನೇ. ಸೊ ನಮ್ಮ ಅಮ್ಮ ಇನ್ನೂ ರೆಡಿ ಮಾಡ್ಕೊಂಡಿಲ್ಲ, ಟೈಮ್ ಆಲ್ರೆಡಿ ಇದೆ. ಮದರ್ ಇಂಡಿಯಾ, ಗುಡ್ ಮಾರ್ನಿಂಗ್ ಮದರ್ ಇಂಡಿಯಾ. ಹ್ಯಾಪಿ ಗೌರಿ ಹಬ್ಬ, ಗೌರಿ ಹಬ್ಬದ ಶುಭಾಶಯಗಳು. ಹಿಂಗೆ ನಾವು ಗೊತ್ತಲ್ಲ ಪಂಚೆ. ಆಯಮ್ಮ ಗೌರಿ ಹಬ್ಬದ ಶುಭಾಶಯಗಳು, ಗೌರಿ ಹಬ್ಬದ ಶುಭಾಶಯಗಳು. ಹಾಂ, ಗೌರಿ ಹಬ್ಬದ ಶುಭಾಶಯಗಳು. ಕುಶಾನಿ ಪುಟ್ಟ ಗೌರಿ, ಗೌರಿ ಹಬ್ಬದ ಶುಭಾಶಯಗಳು. ಏನೇನು ಹೇಳು, ಗೌರಿ ಹಬ್ಬ ಶುಭಾಶಯ ಅಂತ ಹೇಳು. ಏನಿದು ಚೈನು? ಯಾರು ಚೈನ್ ಇದು? ನಿಂದ? ಯಾರು ಕೊಟ್ಟಿದ್ದು? ನೋಡಿ ಗೈಸ್, ಕುಶಾನಿ ವಿಭೂತಿ ಎಲ್ಲ ಇಟ್ಕೊಂಡು ನೀಟಾಗಿ ಸ್ನಾನ ಮಾಡ್ಕೊಂಡು ಹೂವು ಹೂವು ಮಾಡ್ಕೊಂಡು ಅವಳೆ ಕುಶಾನಿ. ಏಯ್ ಗೌರಿ ಗೌರಿ ಏ ಗೌರಿ ಗೈಸ್, ಗೌರಿ ಹಬ್ಬದಲ್ಲಿ ಎಷ್ಟು ಚೆನ್ನಾಗಿ ನಮ್ಮ ಹತ್ರ ಮಾತಾಡ್ಕೊಂಡಿದ್ಲು. ಇವಾಗ ಫೋನ್ ಬಂದ್ಬಿಟ್ಟಿದೆ, ಫೋನ್ ಇಟ್ಕೊಂಡು ಆರಾಮಾಗಿ ಒಳ್ಪಡ್ಕೊಂಡು ಬ್ಯುಸಿ ಆಗ್ಬಿಟ್ಟವಳೆ. ದಟ್ ಈಸ್ ಮೈ ಸಿಸ್ಟರ್. ಗೌರಿ ಹಬ್ಬದ ಶುಭಾಶಯಗಳು. ಏನೋ ಒಳ್ಳೆ ಮೇಡಮ್ ಥರ ರೆಡಿ ಆಗಿದ್ದಾಳೆ. ಹಾಂ, ಈ ಸ್ಕೂಲಲ್ಲಿ ಬರ್ತಾರೆ ಗೊತ್ತಾ ಟೀಚರ್ಗಳು, ಹಿಂಗೆ ಟೀಚರ್ಗಳು ರೆಡಿ ಆಗೋದು ಹಿಂಗೇನೆ. ಹಾಂ, ನೀನು ಮಾತು ಒಂದು ಚೂರು ಕೇಳಲ್ಲ ನೀನು. ಇಷ್ಟು ಸ್ಲೋ ನೀನು ಮತ್ತೆ ನಮ್ಮ ಅಮ್ಮನಿಗೆ ಇಬ್ಬರಿಗೂ ಬಾಯಿ ಒಳಗಡೆ ಮೈಕ್ ಹಾಕ್ಬಿಡ್ತೀನಿ ಇಬ್ಬರಿಗೂ. ಸ್ವಲ್ಪ ಜೋರ ಮಾತಾಡ್ರೆ. ಚಳಿ 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 ಏನ್ ಚಳಿ? ಚಳಿ ಒಂದೇ ಚಳಿ, ಯಾವ ತರ ಚಳಿ? ಅದಕ್ಕೆ ಒದ್ಕೊಂಡಿದ್ದೀನಿ ನೋಡು. ಮತ್ತೆ ಅದ ನುಂಕೊಂಡ್ಬಿಟ್ಟು ಮಾತನ್ನ ಗೈಸೂರ್ಗಳೆಲ್ಲ ಏನೋ ಜೋರ ಮಾತಾಡಕ್ಕೆ ಬರಲ್ಲ ಗೈಸೂರ್ಗಳಿಗೆ. ಮೈಕ್ ಇಟ್ಕೋ ಮಾಡ್ಲ ಎಲ್ಲ ಕಡೆ. ಇವಾಗ ಮೀಡಿಯಾ ನಾನು ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಂಗೆ ಕೊಪ್ಪಡು ಮೈಕ್. ಸರಿ ಆಯ್ತು. ಗೌರಿ ಹಬ್ಬ ಶುಭಾಶಯಗಳು. ನಿನ್ ಮಗ ಇಲ್ಲಿ ಇನ್ನೂ ಮಲ್ಕೊಂಡಿದ್ದಾನೆ? ಯಾಕೆ? ನಾಳೆ ಅಲ್ವಾ, ಅದಕ್ಕೆ. ಓ, ನಾಳೆ ಗೌರಿ ಗಣೇಶ ಹಬ್ಬ ಅಲ್ವಾ, ಅದಕ್ಕೆ ಅವ್ನು ಮಲ್ಕೊಂಡಿದ್ದಾನೆ. ಸೊ ಗೈಸ್, ಇವಾಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು, ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಗೈಸ್, ಇವತ್ತು ನಾನು ಶರ್ಟ್ ಹಾಕಿರೋದು ಓವೋದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಪ್ರೀಮಿಯಂ ಆಗಿದೆ ಕ್ವಾಲಿಟಿ ಅಂತ. ಸೊ ನಿಮಗೂ ಬೇಕು ಅಂದರೆ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ovostore.in ಅಂತ. ಗೈಸ್, ನಾವು ಒಂದು ಹೊಸ ವೆಬ್ಸೈಟ್ನ ಲಾಂಚ್ ಮಾಡಿದ್ದೀವಿ. ಸೊ ಪ್ರೀಮಿಯಂ ಕ್ವಾಲಿಟಿ ಶರ್ಟ್ಸ್ ಎಲ್ಲ ಅದರಲ್ಲೆಲ್ಲ ಹಾಕ್ತಿರ್ತೀವಿ, ಮತ್ತು ಡಿಸ್ಕೌಂಟ್ ಪ್ರೈಸಸ್ ಕೂಡ ಇರುತ್ತೆ. ಸೊ ದಯವಿಟ್ಟು ಹೋಗಿ ಹಬ್ಬಕ್ಕೆ ನೀವು ಕೂಡ ಬಟ್ಟೆಗಳು ತೊಗೊಳ್ಳಿ. ಸೊ ಚೆನ್ನಾಗಿದೆ, ಓಕೆನಾ. ಸೊ ಇದೇ ಮಿಡಿಲ್ ಕ್ಲಾಸ್ ಪ್ರೈಸ್ ಮಾಡಿರೋದು ನಾವು. ಪ್ರೀಮಿಯಂ ಕ್ವಾಲಿಟಿ ಶರ್ಟ್ಸ್ ಅಲ್ಲೇ ಮಿಡಿಲ್ ಕ್ಲಾಸ್ ಅವ್ರಿಗೆ ಕಮ್ಮಿ ಕಾಸಲ್ಲಿ ನಾವು ಶರ್ಟ್ನ ಕೊಡ್ತೀವಿ, ಪ್ರೀಮಿಯಂ ಆಗಿರೋ ಶರ್ಟ್ಸ್ ಎಲ್ಲ. ಸೊ ovostore.in ಅಂತ ನಮ್ಮ ವೆಬ್ಸೈಟ್ ಲಿಂಕು ಕೆಳಗೆ ಲಿಂಕ್ ಕೊಟ್ಟಿರ್ತೀನಿ. ಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು ನೀವು ಈ ಶರ್ಟ್ಗಳನ್ನ ತೊಗೊಬೋದು. ನಮ್ಮ ಕುಶಾನಿ ನೋಡಿ ಗೈಸ್, ಬಳೆ ಎಲ್ಲ ಹಾಕೊಂಡು ಒಳ್ಳೆ ಕುಶಾನಿ ಬಳೆ ಚೆನ್ನಾಗೈತೆ. ಕುಶಾನಿ ಯಾಕೆ ಚೂಡಿದಾರ್ ಹಾಕಿಲ್ಲ? ಯಾಕೆ ಬೇಡ ಚೂಡಿದಾರ್ ಹಾಕೋ ಕುಶಾನಿ. ಕುಶಾನಿ ಚೂಡಿದಾರ್ ಹಾಕೋ. ಓಯ್ ಹತ್ರ ಮಾಡ್ತಾವ ನೀನು ಕುಶಾನಿ. ಈಗ ನಮ್ಮ ಮದರ್ ಇಂಡಿಯಾ ಗೌರಿನ ಕೊಂಡಿಸಿದ್ದಾರೆ. ಗೌರಿ ಫೇಸ್ನ ಮುಖವಾಡನ ಇಲ್ಲಿ ಹಾಕ್ತಿದ್ದಾರೆ ನೋಡಿ. ಸೊ ಗೈಸ್, ಇದು ನಮ್ಮ ಮನೆ ಗೌರಿ ಮುಖವಾಡ. ಚೆನ್ನಾಗಿದೆಯಲ್ಲ? ಮಣ್ಣಿಂದ ನಮ್ಮ ಇದು? ಮಣ್ಣಿಂದ ಏನಿದೆ ಇದು? ಮಣ್ಣಿಂದ ಇಲ್ವಲ್ಲ, ಮಣ್ಣಿನ ಥರ ಇಲ್ಲ ನೋಡೋಕ್ಕೆ, ಒಂಥರ ಏನೋ ಬೇರೆ ಥರ ಇದೆಯಲ್ಲ, ಸ್ಟೀಲ್ ಥರ ಇದೆಯಲ್ಲ. ಓಕೆ, ಚೆನ್ನಾಗಿದೆ ನೋಡಿ. ಅಕ್ಕನ ಡ್ಯಾನ್ಸ್ ಮಾಡು. ಅಲ್ಲಿ ಅಪ್ಪು ಸರ್ ಡ್ಯಾನ್ಸ್ ನೋಡ್ಕೊಂಡು ಇವ್ನು ಮಾಡ್ತಾರೆ ಗೈಸ್. ಮಾಡು. ಕುಶಾನಿ ಏನದು? ದೇವರಾಗಿ ಬೀಡೋಣ, ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ, ಕಾಸು ಮಾಡೋಣ. ಗೈಸ್, ಕುಶಾನಿ ಡ್ರೆಸ್ ಇತ್ತು, ಹೊಸ ಡ್ರೆಸ್ಸು. ಬಟ್ ಅವಳಿಗೆ ಲೂಸ್ ಆಗುತ್ತೆ ಅಂತ ಅವಳೇ ಹೇಳ್ಬಿಟ್ಟು ಬಿಸಾಕ್ಬಿಡೋಳು ಡ್ರೆಸ್ನ. ತಾನೆ ಕುಶಾನಿ ಹೊಸ ಡ್ರೆಸ್ ನಿಂಗೆ. ಕೇಳಿಸ್ಕೊಲ್ಲ ಅಂಶ. ಓಯ್ ಓ, ಅವಳಲ್ಲಿ ಅದು ನೋಡ್ಕೊಂಡು ಅದು ಹೆಂಗಿತ್ತು ಹಂಗೆ ಡ್ಯಾನ್ಸ್ ಮಾಡೋದು. ಹಾಗೆ ನೋಡಿ ಆಟ ಆಡೋದು, ಅದು ಹೆಂಗಿತ್ತು ಹಂಗೆ ಮಾಡ್ತಾರೆ ಡ್ಯಾನ್ಸು. ಹೈ ನೀನು ABCD ಓದ್ಬೇಡ, ಈ ಥರ ಡ್ಯಾನ್ಸ್ ಕ್ಲಾಸ್ ಕಲ್ತ್ಕೊಂಡು ಏನಾನ ಮಾಡು. ಓಕೆ, ನಾನು ಡ್ಯಾನ್ಸರ್ ಆಗಿ ನೀನು. ಓಕೆ, ನನಗೇನು ತಲೆಗೆ ಹಾಕೊಂತಿಲ್ಲ ಅವಳು. ಸೊ ಈಗ ಮುಖವಾಡ ಹಾಕಾಯಿತು ಗೈಸ್.
ಗೈಸ್ ಪಕ್ಕ ಇವಳು ಡ್ಯಾನ್ಸರೇ ಆಗೋದು ನೋಡಿ. ಅಲ್ಲಿ ಹಿಂಗೆ ಬರುತ್ತೆ ಹಂಗೆ ಏನು ಟ್ರೈ ಮಾಡ್ತಾಳೆ ಏನೋ ಮಾಡೋದಕ್ಕೆ. ಗೈಸ್ ನಮ್ಮ ಗುಣದ ಬಟ್ಟೆ ನೋಡಿ ಗಾಯ್ಸ್, ಹೊಸ ಬಟ್ಟೆ. ಗುಣವ್ ಗೌರಿ ಹಬ್ಬದ ಶುಭಾಶಯಗಳು. ಗುಣವ್ ರೆಡಿ ಆಗೋನೆ. ನಿನ್ ಬಟ್ಟೆ ಎಲ್ಲ ಕುಶಾನಿ, ನಿನ್ ಬಟ್ಟೆ ಹಾಕೊಂಡ್ ಹೋಗು. ಸೇಮ್ ವೈಟ್ ಅಂಡ್ ವೈಟ್ ಇಬ್ರಿಗೂ ಹಾಕೋಣ ಅಂತ ವೈಟ್ ಹಾಕಿದ್ದೆ. ಹೊಸದ ಅವ್ರ ಅಪ್ಪ ತಗೊಂಡಿದ್ದು ಬಿಚ್ಬಿಟ್ಲು. ಬೇಡ ನಂಗೆ ಯಾಕೆ ಕುಶಾನಿ ಬಿಚ್ಬಿಟ್ಟೆ? ಗೈಸ್ ಅವಳಿಗೆ ಕರೆಕ್ಟ್ ಟೈಮಿಗೆ ಜ್ವರ ಬಂದ್ಬಿಟ್ಟಿದೆ. ಇಲ್ಲಿ ಎಲ್ಲ ಕಿಲ 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 ಅಂತ ಆಟ ಆಡೋಲ್ಲ ಮನೇಲಿ ಗೌರಿ. ಅವಳಿಗೆ ಜ್ವರ ಬಂದ್ಬಿಟ್ಟಿದೆ. ನಮ್ಮ ಗುಣವ್ ನೋಡಿ ಗೈಸ್ ಚಕ್ಕದಾಗಿ ಕಾಣಿಸ್ತವನೆ ಹೊಸ ಬಟ್ಟೆಯಲ್ಲಿ. ದೋತಿ ಹಾಕೋಣ ದೋತಿ. ಕುಶಾನಿ ಏನೇ ಇದು? ಕುಶಾನಿ ಕುಶಾನಿ ಬಿಡೆ ಬಿಡೆ ಬಿಡೆ. ಏಯ್ ಕುಶಾನಿ ಕುಶಾನಿ ಏಯ್ ಯಾಕೆ ಇವಳು ಬೆಳಗ್ಗೆ ಮಾತಾಡ್ತಿಲ್ಲ ನನ್ನ ಹತ್ರ? ಹಾಂ ಚೈತ್ರ ನನ್ನ ಹತ್ರ ಮಾತಾಡ್ತಾ ನೀವು ಕುಶಾನಿ ಬೆಳಗ್ಗೆಯಿಂದ. ಕುಶಾನಿ ಓಯ್ ಕುಶಾನಿ ಮಾತಾಡ ನನ್ನ ಜೊತೆಗೆ. ಕುಶಾನಿ ಪ್ಲೀಸ್ ಮಾತಾಡಮ್ಮ ನನ್ನ ಜೊತೆಗೆ. ಮಾತಾಡೋ ನನ್ನ ಜೊತೆಗೆ ನೀನು. ಗೈಸ್ ಬೆಳಗ್ಗೆಯಿಂದ ಒಂದು ಆ ಹೇಳಿಲ್ಲ, ಒಂದು ಬಾಯಿ ಹೇಳಿಲ್ಲ, ಏನಿಲ್ಲ ಗೈಸ್. ಬೆಳಗ್ಗೆಯಿಂದ ನನ್ನ ಹತ್ರ ಅವ್ನು ಮಾತಾಡ್ತಾನೆ ಇಲ್ಲ ಕುಶಾನಿ, ಯಾಕಂತ ಗೊತ್ತಿಲ್ಲ ನೋಡಿ. ನನಗೆ ಸಿಕ್ಕಾಬಿಟ್ಟು ಬೇಜಾರಾಗ್ತದೆ ನಿಜವಾಗ್ಲೂ. ನನ್ನ ಹತ್ರ ಮಾತಾಡ್ತಿಲ್ಲ ಅವಳು ಅಂತ. ಮಾತಾಡ ಕುಶಾನಿ ಹತ್ರ ಬಾರೆ. ಮತ್ತೆ ಮಾತಾಡಲ್ವಾ? ಓಯ್ ಕುಶಾನಿ ನೋಡ್ರಿ ಯಾಕಮ್ಮ ಅವಳ ಹತ್ರ ಮಾತಾಡ್ಸಿಲ್ಲ ಕುಶಾನಿ? ಹೌದಾ? ಗುಣವು ನಿಮ್ಮ ಅಕ್ಕನ ಹತ್ರ ಮಾತಾಡ್ತಿಲ್ಲ ಕಣ ಗುಣವು. ನೀನು ಮಾತಾಡ್ಸೋ ಗುಣವು. ಈ ಗುಣವು ನನ್ನ ಹತ್ರ ಮಾತಾಡ್ಸೋ ಗುಣವು. ನಿಮ್ಮ ಅಕ್ಕನ ಹತ್ರ ಮಾತಾಡ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ. ಅವಳಿಗೆ ಸ್ವಲ್ಪ ಯಾಕೋ ಬೇಜಾರಾಗಿದೆ ಅನ್ಕೋತೀನಿ, ಯಾಕಂತ ಗೊತ್ತಿಲ್ಲ ನೋಡಿ. ಸ್ವಲ್ಪ ಹಾಡುಗಳು ಅವಳು ಬೇಗೆಯಿಂದ ನೋಡಿ. ನೀನು ತಮ್ಮ ಹೇಳ್ತವನೆ ಕುಶಾನಿ. ಏನಂತವನೆ ಕುಶಾನಿ? ಏನಂತವನು ಅವನು? ನೋಡಿ ಗೈಸ್ ನನ್ನ ಹತ್ರ ಮಾತಾಡ್ತಾನೆ ಅಲ್ಲ ಅವಳು. ಏನಂತ ಅವನು? ಕುಶಾನಿ ವಾಟ್ ಹ್ಯಾಪೆಂಡ್ ಟು ಯು? ವಾಟ್ ಹ್ಯಾಪೆಂಡ್? ವಾಟ್ ಹ್ಯಾಪೆಂಡ್ ಯಾ? ಟಾಕ್ ಯಾ ಕುಶಾನಿ. ಫ್ರಮ್ ಮಾರ್ನಿಂಗ್ ಯು ಆರ್ ನಾಟ್ ಟಾಕಿಂಗ್ ಟು ಮೀ. ಮಾತಾಡು. ವೈ ಯು ಸೈಲೆಂಟ್? ನೋಡ್ರಿ ಗೈಸ್ ಸುಳ್ಳು ಏನಾಗ್ಬಿಡೈತೆ ಕುಶಾನಿಗೆ ಇವತ್ತು. ನಿನ್ನ ತಮ್ಮವ್ರು ಅಳ್ತಾವ್, ನಿನ್ನ ತಮ್ಮ ಅಳ್ತಾವನೆ. ಸಮಾಧಾನ ಮಾಡಿ ನಿನ್ನ ತಮ್ಮಂಗೆ ಮಾಡಿ. ಸಮಾಧಾನ ಮಾಡಲ್ವಾ? ಏನೋ ಮಾಡ್ತಾಳೆ ಗೈಸ್. ಹೊಟ್ಟೆ ಎಲ್ಲರೂ ಬ್ಯುಸಿ ಅವರೇ. ತಂದ್ಬಿಟ್ಟು ನಂಗೆ ಕೊಟ್ಬಿಟ್ಟವ್ರೆ. ಇವನ್ನ ಹಿಂಗೆ ಅಂತಾರ ಗೈಸ್. ಹಿಂಗೆ ಅಂದಿಲ್ಲ ಅಂತಂದರೆ ಅವನು ಕ್ಯೋ 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 ಅಂತಾನೆ ನಿಮ್ಮ ತಮ್ಮ. ಎಲ್ಲರೂ ನೋಡಿ ಗೈಸ್, ಎಲ್ಲ ಹೆಣ್ಮಕ್ಳು ಕೂಡ ಬ್ಯುಸಿ ಅವ್ರೆ. ಈಗ ನನ್ನ ಮಗ ನನಗೆ ಕಾಟ ಕೊಡ್ತಾವನೆ ಹತ್ಕೊಂಡು ಅವಾಗಲಿಂದ. ನನ್ನ ಹತ್ರ ಮಾಡ್ತಾವ ನೀನು ಇವತ್ತು? ಮಾಡ್ಸಲ್ಲ ಅಷ್ಟು ಹೇಳು. ಮಕ್ಕ ತಿರ್ಸ್ತಾಳೆ. ಅದು ಮಾತಾಡಲ್ಲ ಅಂತಾನು ಹೇಳ್ತಿಲ್ಲ ಅವಳು. ಸೈಲೆಂಟ್ ಅವಳೆ. ನಾನು ಏನೂ ಮಾಡಿಲ್ಲ ಅವಳಿಗೆ. ಕುಟಿ ಯಾವಳೆ ಇವಳು? ಏನಂತೆ? ಏನು ಹಾಯ್ ಬಾಯ್ ಇಲ್ವ ನಿಂಗೆ? ಯಾರ್ದು ಚೈನ್? ಯಾರ್ದು ಖುಷಿ? ಯಾರ್ದದು? ನೋಡಿ ನೀತ ಮಾಡಿಸೋಳೆ. ಅದು ನಾನು ಕೇಳಿದ್ರೆ ಮಾತಾಡಿಲ್ಲ ಅವಾಗಲೇ. ಅವಾಗ ಕೇಳಿದೆ ನಾನು ಚೈನ್ ಯಾರ್ದು ಅಂತ. ಅವಳು ಹೇಳಿಲ್ಲ ನನಗೆ. ಮಾತಾಡೋದು ನಿನ್ನ ಪುಟ್ಟಿನ ಹತ್ರ ಯಾಕೆ ಗೊತ್ತಿಲ್ಲ. ಸೊ ಗೈಸ್ ಇವಾಗ ಆಲ್ಮೋಸ್ಟ್ ಎಲ್ಲ ಡನ್ ಆಗಿದೆ. ಈಗ ಪೂಜೆ ಸ್ಟಾರ್ಟ್ ಮಾಡೋದು. ನಮ್ಮಮ್ಮ ಫುಲ್ ಎಕ್ಸ್ಪ್ಲೇನ್ ಮಾಡ್ತಾರೆ ಗೌರಿ ಹಬ್ಬ ಹೆಂಗೆಲ್ಲ ಮಾಡಬೇಕು, ಯಾಕೆ ಮಾಡಬೇಕೆಲ್ಲ ಹೇಳ್ತಾರೆ. ಹಾಂ ಯಾಕೆ ಏನೋ ಹೇಳ್ತಿತ್ತು ಅಷ್ಟು ಪೂಜೆ ಮುಗಿಸ್ಬಿಡೋಣ ಅಂತ ಅಲ್ಲಿಗೆ ಸ್ಟಾಪ್ ಆಗೋಯ್ತು. ಕಂಟಿನ್ಯೂ ಮಾಡೋಕೆ ನಮ್ಮ ಅಮ್ಮ ಫುಲ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಮದರ್ ಇಂಡಿಯಾ ಫಸ್ಟ್ ಇವಾಗ ಏನಕ್ಕೆ ಗೌರಿ ಹಬ್ಬ ಮಾಡಬೇಕು, ಟೈಮ್ ಆಗಿರೋ ಫಸ್ಟ್ ಪೂಜೆ ಮಾಡೋಣ ಆಮೇಲೆ ಹೇಳ್ತೀನಿ ಊಟ ಮಾಡ್ಕೊಂತ ಹಿಂಗೆ ಹೇಳ್ತು. ಓದ್ಸಲಿನೂ ಸೇಮ್ ಡೈಲಾಗ್ ಹೊಡೆದಿದ್ದು. ಅವ್ರು ಹೇಳಿ ನಮ್ಮಮ್ಮ ಫಸ್ಟ್ ಇವಾಗ ಏನು ಮಾಡೋದು? ಫಸ್ಟ್ ಗಂಗೆ ಪೂಜೆ ಮಾಡಬೇಕು. ಫಸ್ಟು ಗಂಗೆ ಪೂಜೆ ಮಾಡ್ಬೇಕಂತೆ. ಅಜ್ಜಿಗೆ ಎಲ್ಲ ಇದು ಮಾಡಿ ಸಪೋರ್ಟ್ ಮಾಡುತ್ತೆ. ನೀನು ಹೇಳ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗು ಜನಗಳಿಗೆ. ಅಜ್ಜಿ ಕೆಲಸ ಮಾಡ್ತೀನಿ, ಬೇರೆ ಕೆಲಸ ಮಾಡ್ಕೊತೀನಿ. ಆಯ್ತು ಹೋಗಿ ಮತ್ತೆ ಅದ್ರ ಮೇಲೆ ಹೋಗಿ ನಡಿ ಬೇರೆ ಕೆಲಸ ಮಾಡ್ಕೋ ಹೋಗು. ಅಮ್ಮ ಯಾಕೆ ಗೊತ್ತಾದ್ರೆ ಹೇಳಿದ್ದು ನಮ್ಮ ಅಮ್ಮಂಗೆ ಗೊತ್ತಿಲ್ಲ ಗೌರಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಅದಕ್ಕೆ ನಮ್ಮ ಅಮ್ಮ ಬರೀ ಡೌ ಮಾಡ್ತಾರೆ, ಆಮೇಲೆ ಹೇಳ್ತೀನಿ ಅಂತ ಅಲ್ವಾ? ಕರೆಕ್ಟಾಗಿ ಹೇಳೋದನ್ನ ಅವ್ರಿಗೆ ಗೊತ್ತಿಲ್ಲ. ನಮ್ಮ ಅಜ್ಜಿಗೆ ಗೊತ್ತು ಗೈಸ್. ಅಮ್ಮ ಅಮ್ಮ ನೀನು ಹೇಳಮ್ಮ. ವಾ ನಿಂಗೂ ಕಿವಿ ಇಲ್ವಾ? ಗೌರಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ?
ಒಳ್ಳೆ ಅಮ್ಮ ಅಮ್ಮ ಹಾ ನೀನೇ ವೇಸ್ಟು ನಮ್ಮ ಅಮ್ಮಮ್ಮ ಇನ್ನೂ ವೇಸ್ಟು ನೀನೇನು ಅಟ್ಲೀಸ್ಟ್ ಗೌರಿ ಹಬ್ಬ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಗೈಸ್ ಇವ್ರು 3 ಜನನೂ ವೇಸ್ಟ್ ಗೈಸ್. ನಾ ಗೌರಿ ಹಬ್ಬ ನಂದ ಸರ್ ಗಣೇಶ ಹಬ್ಬ ಯಾಕೆ ಮಾಡ್ತಾರೆ? ಗಣೇಶ ಹಬ್ಬನಾ ಗಣೇಶ ಹುಟ್ಟಿದ ದಿವಸ ಅದು ಅದಕ್ಕೆ ಗಣೇಶ ಹಬ್ಬ ಮಾಡೋದು ಅವತ್ತು. ಏನು ದಿವಸ ಅಂತೆ ಮತ್ತೆ ಗಣೇಶ ಹಬ್ಬ ಮತ್ತೇನೆ ಗಣೇಶ ಹಬ್ಬ ಮಾಡ್ತಾರೆ. ಗಣೇಶ ಗೌರಿನ್ ಕರ್ಕೊಂಡು ಹೋಗಕ್ ಬರ್ತಾರ ಅವ್ರ ಅಮ್ಮನ್ನ, ಅದಕ್ಕೋಸ್ಕರ ಗಣೇಶ ಹಬ್ಬ ಮಾಡೋದು. ನೋಡ್ದ ನಿಂಗೆ ಗೊತ್ತಾ ನಿಮ್ ಬಾಯಿಂದ ಬರ್ಸಕ್ ನಾನು ಆ ಥರ ಮಾಡಿದೆ ಅಷ್ಟೇ. ನನಗೆ ಗೊತ್ತಿದ್ ಕಡೆ ನಿಮ್ ಬಾಯಿಂದ ಅದು ಬರ್ಸೋದಕ್ಕೆ ನಾನು ಹತ್ರ ಮಾಡಿದೆ ಅಷ್ಟೇ. ಓಕೆನಾ, ಸಖತ್ತಾಗಿ ಹೇಳ್ದೆ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಇವಾಗ ಫಸ್ಟು ಗಂಗೆ ಪೂಜೆ ಮಾಡ್ತಿದ್ದಾರೆ. ಸೊ ಫಸ್ಟು ಗಂಗೆ ಪೂಜೆ ಅಟ್ಲೀಸ್ಟ್ ಎಕ್ಸ್ಪ್ಲೇನ್ ಮಾಡಿದೆ. ನಂಗೆ ಗೊತ್ತಿಲ್ಲ ವೇಸ್ಟ್ ಗೈಸ್, ಇವ್ರಿಗೆಲ್ಲ ಏನೋ ಗೊತ್ತಿಲ್ಲ, ಸುಮ್ಮನೆ ಪೂಜೆ ಮಾಡ್ತಾರೆ. ತಿಳ್ಕೊಂತಾನೆ ಪೂಜೆ ಮಾಡ್ಬೇಕು ನೀನು. ಗಂಗೆ ಗೌರಿ ಅಟ್ಲೀಸ್ಟ್ ಅವ ಹೇಳಮ್ಮ ಗಂಗೆ ಪೂಜೆ ಯಾಕೆ ಮಾಡ್ತಾರೆ? ವರ್ಷಕ್ಕೊಂದ್ಸರಿ ಮುತ್ತೈದೆಯರಿಗೆ ಬಾಗ್ನ ಕೊಡೋಂಥ ಪೂಜೆ ಇದು. ಹೆಣ್ಮಕ್ಳಿಗೆ ಅರ್ಥ ಆಯ್ತಾ? ಬಾಗ್ನ ಕೊಡ್ಬೇಕು ನಿನ್ಗೆ ಇವಾಗ ನಾನು ಪೂಜೆ ಮಾಡು ಗಂಗೆಗೆ. ಅಮ್ಮ ನೀನು ಹೇಳಮ್ಮ ಗಂಗೆ ಪೂಜೆ ಯಾಕೆ ಮಾಡ್ತಾರೆ? ಗಂಗೆ ಪೂಜೆ ಯಾಕೆ ಮಾಡ್ತಾರೆ ಅಂದ್ರೆ ಗಂಗೆ ಎಲ್ಲದಕ್ಕೂ ಶ್ರೇಷ್ಠವಾದದ್ದು, ಪವಿತ್ರವಾದಳು ಗಂಗೆ. ಆ ತಾಯಿ ಆಶೀರ್ವಾದ ನಮ್ಮ ತಲೆ ಮೇಲೆ ಇರಲಿ ಅನ್ನೋದಕ್ಕೋಸ್ಕರ ಫಸ್ಟ್ ಅವ್ರು ಪೂಜೆ ಮಾಡಿ ಆಮೇಲೆ ಗೌರಮ್ಮನ ಪೂಜೆ ಮಾಡೋದು. ಓಕೆ, ಫಸ್ಟ್ ಗಂಗೆ ಪೂಜೆ ಮಾಡಲೇಬೇಕು. ಅದಕ್ಕೆ ಶಿವಪ್ಪ ಗಂಗಮ್ಮನ ತಲೆ ಮೇಲೆ ಇಟ್ಕೊಂಡಿರೋದು. ಚೈತರ ನಿನ್ನ ತಲೆ ಮೇಲೆ ಇಟ್ಕೊಂಡಿದ್ದಲ್ಲ ಇಲ್ಲ ಅದು ನೀನು ಇಕ್ಕೊಂತಿಲ್ಲ ಹಿಂಗೆ ತಲೆ ಮೇಲೆ ಶಿವ ಗಂಗೆ. ಸಸ್ ಈಗ ಪೂಜೆ ಸ್ಟಾರ್ಟ್ ಮಾಡ್ಕೊ. ಅಂದರೆ ನಾವು ಕೆರೆ ಹತ್ರ ಬಾವಿ ಹತ್ರ ಮಾಡಬೇಕಿದು. ಇದು ನಮ್ಗೆ ಅನುಕೂಲ ಇಲ್ಲ, ಅದಕ್ಕೆ ಮನೇಲಿ ಮಾಡ್ತೀವಿ. ಕೆರೆ ಹತ್ರ ಬಾವಿ ಹತ್ರ ಮಾಡಬೇಕು. ಬರಬೇಕು ಗಂಗೆ ಪೂಜೆ. ಓಕೆ ಓಕೆ ಓಕೆ. ಬರಲ್ಲ ಹಾಕಿ ಇಲ್ಲಿ ಬೆಂಗಳೂರಲ್ಲಿ ಕೆರೆ ಬಾವಿ ಎಲ್ಲ ಇಲ್ಲ, ಮೋರಿಗಳು ಇರ್ತಾವೆ ಜಾಸ್ತಿ ಜಾಸ್ತಿ ಮೋರಿಗಳು ಇರೋದು ಬೆಂಗಳೂರಲ್ಲಿ. ಅದಕ್ಕೆ ಮನೇಲಿ ಮಾಡ್ತಿದ್ವಿ ಗೈಸ್. ಇವಾಗ ನಮ್ಮ ಅಕ್ಕ ಕಾಯಿ ಹೊಡಿಬೇಕು. ತಗೋ ಮಚ್ಚ ತಗೋ ಹೊಡಿ. ಇಟ್ಕೊ ಹಿಂಗೆ. ಕೊಡು ಹೊಡಿತಾ ಕೊಡು ಹೊಡೆ. ಹಾಂ ಹೊಡಿತಾಳೆ. ಅಮ್ಮನ್ ಚೈತ್ರ ಎಸ್ ಸರಿ ನೀನು ನಂಗೆ ಹೊಡೆದಿದೆ ಕಣೆ. ಒಂದು ತೆಂಗಿನ ಹೊಡೋಕ್ಕಾಗ ನಿನ್ನ ಕೈಯಲ್ಲಿ. ಹೊಡಿ ಇವಾಗ, ಹೊಡಿ ಜೋರಾಗೆ ಜಮಾಯಿಸು. ಹಾಕಿ ಒಂದು ಲೇಟ್ ಹಾಕಿ ಜೋರಾಗಿ ಹಾಕಿ. ಹಿಂಗಾದ್ರೆ ಹಿಂಗೆ ಗೈಸ್. ಇವತ್ತೊಂದು 50 ಟೇಕ್ ಕೊಟ್ಟರು ಹೊಡೆಯಲ್ಲ ಗೈಸ್ ಅವಳು. ಹೊಡಿ 1 ಅವರ್ ಕೊಡ್ತೀವಿ. ಹೊಡಿ ಈ ಥರ ಹಾಂ ಹೊಡಿ. 1 ಅವರ್ ಕೊಟ್ಟರು ಹೊಡೆಯಲ್ಲ ಕಣ ನೀನು. ಒಂದು ಚೂರು ಸೀಲ್ ಬಿಡ್ತಿಲ್ಲ ಅದು. ಹೊಡಿಯೇ ಹೊಡೆ ಮಣಿನೇ ನೋಡಿ. ಒಂದೇ ಐಟಮ್ಮ, ಒಂದೇ ಪುಡಿ ಆಗ್ಬೇಕು. ಇವಾಗ ಹಂಗೆ ಹೊಡಿಬೇಕು ನೀನು. ಅಮ್ಮ ಕಮಾನ್ ಹೊಡೆ. ಹಾಕ್ ಅದು ಹಾಕ್ ನೋಡಲ್ಲಿ ನೋಡ್ದಾ? ಏಯ್ ಬಿದ್ದಬಿಡ್ತಂತ ಭಯ ನೋಡಿ ಗೈಸ್. ನಮ್ಮ ಬರೀ 3 ಹೊಡೆದಿದ್ದು, ಹೊಡೆದು ಪೀಸ್ ಹಾಕ್ಬಿಟ್ರು. ಇದು ನಮ್ಮ ಸಿಕ್ಕಾಪಟ್ಟೆ ಫೇವ್ರೇಟ್ ಎಳ್ಳು, ವೈಟ್ ಎಳ್ಳು, ಬ್ಲ್ಯಾಕ್ ಎಳ್ಳು. ಏನಮ್ಮ ಇದು ಏನು ಹಣ್ಣು ಏನು ಕಾಯಿ ಅಂತ ಹೇಳಿ? ಇದಾ ಮೂಸಂಬಿ. ಹೌದಾ? ಹ್ಞೂ. ಯಾರಾದ್ರೂ ತಿಳಿದಿರೋರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದು ಏನಂತ. ಇದು ಮೂಸಂಬಿ ಅಲ್ಲ. ಮತ್ತು ಕಿತ್ಲೆ ಹಣ್ಣು ಅಲ್ಲ. ನಿಂಬೆ ಹಣ್ಣು. ತಪ್ಪ. ಮತ್ತೇನಿದು? ಅವ್ನು ಗೊತ್ತಾಗಲ್ಲ ಬಿಡು. ಅವ್ನಿಗೆ ದಿನಪೂರ್ತಿ ಕೊಟ್ಟರು ಗೊತ್ತಾಗಲ್ಲ ಬಿಡು. ಏನಣ್ಣ ಇದು ಹಿಂಗಾಯ್ತಲ್ಲ ಇಷ್ಟು ದೊಡ್ಡಕ್ಕೆ? ನಿಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಅದಕ್ಕೆ ಕೇಳಿದ್ದು ನಾನು. ಕಿತ್ಲೆ ಅಂತಾರ ಐತೆ, ಇಲ್ಲ ಗೊತ್ತಿಲ್ಲ ಏನಣ್ಣ ಅಂದ್ರೆ. ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಸು ವ್ಯೂವರ್ಸ್ಗೆ ಗೊತ್ತಿರುತ್ತೆ, ಹಾಂ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ತಾರೆ. ಕಮೆಂಟ್ ಬಾಕ್ಸಲ್ಲಿ ನೋಡಿ ತಿಳಿಸ್ತೀನಿ ಆಮೇಲೆ ಹೌದಾ ಅಲ್ವಾ ಅಂತ. ನೋಡಿ ಎಷ್ಟು ಮುಚ್ಕೊಂಡು ಒಳ್ಳೆ ಸೈಡ್ ಬರೇ ಅಲ್ಲೇ ಯಾಕೆ ನಿಂತ್ಕೊಂಡಿದ್ಯಾ? ಕಿವಿ ನೋಯ್ತಿದ್ರು ನನಗೆ. ಎಸ್ ನಮ್ಮ ಮದರ್ ಇಂಡಿಯಾ ಒಬ್ಬಟ್ಟು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಗೈಸ್. ಏನು ಮದರ್ ಇಂಡಿಯಾ ಇವತ್ತು ನೀನು ಒಬ್ಬಟ್ಟು ಮಾಡ್ತಿದ್ಯಾ? ನಾನು ತರಿಸ್ತಿದ್ನಲ್ಲ ಬೆಳಿಗ್ಗೆ 8:30 9 ಗಂಟೆಗೆಲ್ಲ ಅಡುಗೆ ರೆಡಿ ಆಯ್ತು ಕಣ. ಅದಕ್ಕೆ ಪೂಜೆ ಆಗೋದು ಲೇಟ್ ಆಯ್ತು. ಹೌದಾ? ವೆರಿ ಗುಡ್ ವೆರಿ ಗುಡ್ ಗೈಸ್. ಇವಾಗ ಗಂಗೆ ಪೂಜೆ ಆಲ್ಮೋಸ್ಟ್ ಮುಗೀತು ಗೈಸ್. ತಗೊಳ್ಳಿ ಆಶೀರ್ವಾದ. ನಾನು ತಗೋತೀನಿ, ನೀವು ತಗೊಂಬಿಡೆ. ಅದು ನೀನು ಸಬ್ಸ್ಕ್ರೈಬರ್ ಕೊಟ್ಟಿದ್ದು ದಿಂಬು. ಹಾಂ, ಅದು ನನ್ನ ಕಾಲಲ್ಲಿ ಹಾಕ್ಕೊಂಡು ತುಳಿತಾ ಇದೆಯಾ? ನನ್ನ ತಲೆಯಲ್ಲಿ ಹಾಕೊಬೇಕು ದಿಂಬನ್ನ. ಕೊಡಿಲಿ, ಎತ್ತಿಕ್ತೀನಿ ನನ್ನ ಮಿಂಕ್ ಕಲರ್ನ ಕೊಡು. ಯಾರು ಯಾರು? ಅಯ್ಯೋಯ್ಯೋ ಇದೇನೆ ಕಪ್ಕೊಬಿಟ್ಟಿದ್ರಾ? ಅಯ್ಯಯ್ಯೋ ಗೈಸ್, ಕೈ ಸುಟ್ಕೊಬಿಟ್ಟಿನಿ ನೋಡಿ ಗೈಸ್. ಕೈ ಗಾಯ ಮಯ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪನೇ.
ಹಂಚತ್ರ ಮಾಯ ಮಾಡ್ತೀನಿ ಹಾಂ ಬಾ ಹಂಚತ್ರ ಮಾಯ ಮಾಡ್ತೀನಿ ಮಾಯ ಮಾಡ್ಬಿಡ್ತೀಯಾ ಗೈಸ್ ಒಬ್ಬಟ್ಟು ರೆಡಿ ಆಗ್ತೈತೆ ಗೈಸ್ ಫಸ್ಟ್ ಒಬ್ಬಟ್ಟು ನಾನೇ ಬೋಣಿ ಮಾಡಬೇಕು ಗಾಯ ಅಮ್ಮ ಅದು ವಾವ್ ಖುಷಿ ನಿನ್ನ ಹತ್ರ ಮಾಡಿಸ್ತವಳೆ ಥ್ಯಾಂಕ್ ಯು ಮಗನೆ ಗೊತ್ತಿಲ್ಲ ಕುಶಾನಿ ಏನು ಆಗ್ಬಿಟ್ಟಿದೆ ಕೈಗೆ ಕಪ್ಪಾಗ್ಬಿಟ್ಟಿದೆ ಹ್ಞೂ ಅದೇ ಬೆಂಕಿ ಮಂಕಿ ಆಗಿದೆ ನಂಗೆ ಕೈಯಲ್ಲಿ ಮಂಕಿ ಆಗಿದೆ ಹಾಯ್ ಋತ್ವಿಕ್ ಕಟಿಂಗ್ ಮಾಡ್ಕೊಂಬಿಟ್ಟಿದ್ಯಾ ಹಾಂ ಬಂದಲ್ಲ ನಿಮ್ಮ ಫ್ರೆಂಡು ಅದೇ ಪೀಟಿಗೆ ಆಗ್ತಾವಳೆ ಹಾಂ ಓಡು ಏ ಗುಣ ಬೇಡ ಅಜ್ಜನಾ ಅಂದ್ರೆ ಯಾರ ಅಜ್ಜ ಓ ತಾತ ಅಜ್ಜನಾ ಆಯ್ತು ಹೋಗು ನಿಮ್ಮ ಫ್ರೆಂಡ್ ಬಂದಲ್ಲ ಹೋಗ್ರಿ ಆಟ ಆಡ್ರಿ ಇಬ್ರು ಕಟಿಂಗ್ ಮಾಡ್ಸಿದಂತೆ ಅವಳು ಹೇಳ್ತಾವಳೆ ಮದರ್ ಇಂಡಿಯಾ ಇವಾಗೇನು ಬಾಗಣ ಕೊಡೋದಾ ಬಾಗಣ ಕೊಡೋದು ಏನಕ್ಕೆ ಅರ್ಶಿನ ಕುಂಕುಮ ಹೂವ ಬಳೆ ಶಕ್ತಿ ಅನುಸಾರ ಸೀರೆ ಒಡವೆ ಏನಾದ್ರು ಕೊಡೋರಿದ್ರೆ ಕೊಡ್ಬೋದು ಅದು ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಕೊಡುವಂಥದ್ದು ಬಾಗಣ ಓಕೆ ಅರ್ಶಿನ ಕುಂಕುಮ ಶಾಶ್ವತವಾಗಿರ್ಲಿ ಮಗಳು ಮುತ್ತೈದೆಯಾಗಿ 100 ಕಾಲ ಚೆನ್ನಾಗಿರ್ಲಿ ಅಂತಗೋಸ್ಕರ ತವ್ರ ಮನೆಯಿಂದ ಅರಸಿ ಕೊಡುವಂಥ ಬಾಗಣ ಓಕೆ ಚೈತ್ರ 100 ಇಯರ್ಸ್ ಇರೋಕೆ ನೀನು ಆರಾಮಾಗಿ ಹಾಂ ಓಕೆನಾ ಸುಮಂಗಳಿಯಾಗಿ 100 ಇಯರ್ಸ್ ಇರು ಯಾಕೆ ಹೇಳ್ತಿದ್ಯಾ ಆಳ್ಬಿಡ ಬಿಡ್ತಿದ್ರ ಹೋಗಿ ಆ ಬಾಗ್ನ ಎಲ್ಲ ಅಲ್ಲಿ ಇಡ್ಬೇಕು ಇಟ್ಟು ತಾಯಿಗೆ ಒಪ್ಪಿಸ್ಬಿಟ್ಟು ಅವ್ರ ಆಶೀರ್ವಾದ ತಗೊಂಡು ಆಮೇಲೆ ತಗೊಬೇಕು ಓಕೆ ಕೋಮ 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 ಪ್ರೇಮ ಕೋಮ 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 ಪ್ರೇಮ ಈಗ ನಮ್ಮ ಅಕ್ಕನಿಗೆ ಬಾಗಣ ಕೊಡ್ತಾ ಇದೀನಿ ಸೊ ನಿನ್ಗೆ ಆ ದೇವರು ಆಯುಸ್ಸು ಆರೋಗ್ಯ ಮತ್ತೆ ಎಲ್ಲ ಅಂತಸ್ತು ಪದ್ದಸ್ತು ಎಲ್ಲ ಕೊಟ್ಬಿಟ್ಟಿದ್ದಾನೆ ಮತ್ತೆ ಏನು ಸ್ವಲ್ಪ ಕೊಡ್ಲಿ ನಂಗೆ ಸ್ವಲ್ಪ ಕೊಟ್ಬಿಡಿ ಈ ಕಡೆಯಿಂದ ಚೆನ್ನಾಗಿ ಬರ್ತೀವಿ ಕಾಲು ಮುಗಿಬೇಕು ಕಾಲು ತಮ್ಮ ಮುಗಿಬೇಕು ತಾನೆ ಅಣ್ಣ ಆಗಿದ್ರೆ ಮುಗಿತಿದ್ದೆ ಅಣ್ಣ ಅಂತ ಅನ್ಕೊಂಡೆ ಮುಗಿ ಕೊಟ್ಬಿಟ್ಟು ನೀನೇ ಮುಗಿ ಇವಾಗ ನಾನ್ ಮುಗಿಯಲ್ಲ ಇವಳು ಕಾಲ ಅದು ಇವಳು ಕಾಲ ನಾನ್ ಮುಗಿಯದ ಛೀ ನನ್ ಲೆವೆಲ್ ಏನಾಗಬೇಕು ಏ ಹೆಣ್ಮಕ್ಳು ಹಂಗ ಅನ್ಬೇಡ ಮುಗ್ದಿಲ್ವಾ ಯಾವತ್ತು ನೀನ್ ಕಾಲೇ ಮುಗ್ದಿಯ ರಕ್ಷಾಬಂಧನ ದಿವಸ ಹೋದ ವರ್ಷ ಮುಗ್ದಿಲ್ವಾ ಅವಳು ಒಂದ್ ವರ್ಷ ಅದು ಹೆಣ್ಮಕ್ಳು ಹಂಗ ಅನ್ಬಾರ್ದು ಹೆಣ್ಮಕ್ಳು ಹೋದ್ವಾರೆ ನನ್ನ ಫ್ರೆಂಡ್ ತರ ಫ್ರೆಂಡ್ ಗಳ ಕಾಲ್ ಮುಗಿಬಾರ್ದು ಅಕ್ಕ ಅಂತ ಮುಗಿಬೇಕು ಇವಳು ಒಂಥರ ಫ್ರೆಂಡ್ ಇದ್ದಂಗೆ ಅವಳಿಗೆ ಎಷ್ಟಲ್ಲ ಗೈಸ್ ನಾನು ಕಾಲ್ ಮುಗಿಸ್ಕೊಳ್ಳೋದು ಅವೇನೆ ಬೀಳ್ಬೋದು ನಂಗೆ ಇಷ್ಟ ಅಮ್ಮ ಹಿಂಗ್ ಬಾ ಇವಳು ಪೂರ ಹಚ್ಚಿದೆ ಉರಿದಿದೆ ಸುರಾಯಿಸಿ ಇವಾಗ ದಾರ ಕಟ್ಬೇಕಂತ ನಾನು ಕಟ್ಟುವ ಇದು ಕಟ್ಟಿ ಅಷ್ಟೇ ಅವಳು ನಂಗೆ ದಕ್ಷಿಣ ಕೊಡ್ಬೇಕಂತ ನಮ್ಮ ಅಜ್ಜಿ ಹೇಳಿದ್ರು ಕೊಟ್ಟಿಲ್ಲ ಅನ್ಕೋ ಮಕ್ಕ ಹೋಗಿದ್ದೀನಿ ಅವ್ರಿಗೆ 5 ವರ್ಷ ಕೊಡ್ಸಿದೀನಿ ಒಂದ್ 100 ರೂಪಾಯಿ ದಕ್ಷಿಣ ಕೊಟ್ಟಿಲ್ಲ ಅಂದ್ರೆ ಉಗಿಸ್ಕೊಳಕ್ ತಯಾರಾಗೋಳು ಕಾಸಿಲ್ಲ ಕಾಸೇ ಅವಳು ಕಾಸೇ ಬಿಟ್ಟಾಗ ನನ್ನ ಬ್ಯಾಲೆನ್ಸ್ ಹೋಗ್ತೀನಿ ನೀನೇ ಬೇಕಂದ್ಬಿಟ್ಟು ನೀನೇ ಕಾಸು ಕಟ್ಬೇಕು ನನಗೆ ಓ ಅಕ್ಕ ಕಾಸು ಕೊಡ್ತಾ ಕಡಿಮೆ ಅಮ್ಮ ಹತ್ರ ನಾನು ಕಟ್ಟಿದ್ದೀನಿ ಅವಳು ಕಾಸು ಕೊಡ್ಬೇಕು ನಿಮ್ಗೆ ಇವಾಗ ಅವಳು ನನಗೋದಕ್ಕೂ ಸಂಬಂಧನೆಲ್ಲ ತೋಯ್ತವಳೆ ಇವಾಗ ಮಾತಾಡ್ತಾ ಅವಾಗಲಿಂದ ಮಾತಾಡಿಲ್ಲ ಇವಾಗ ಅಕ್ಕ ಮಾತಾಡ್ತಾ ಇನ್ನೊಂದ್ಸತಿ ಮಾಡು ಕುಶಾನಿ ಓಕೆ ಬಿಡು ಬೇಡ ಆಯ್ತು ಕಟ್ಟಿದ್ದೀನಿ ಖುಷಿಯಾಗಿರು ಅಷ್ಟೇ ಓಕೆನಾ ನೀನ್ ಕಟ್ಲಕ್ಕ ತುಂಬಾ ನಿಂಗೆ ಕಟ್ತೀನಿ ಕಟ್ಟಿಸ್ಕೊಳಪ್ಪ ಕುಶಾನಿ ತಾವು ಎಷ್ಟು ಇಸ್ಕೊತೀನಿ ನೋಡ್ತೀನಿ ಕುಶಾನಿ ನಂಗೆ ಎಷ್ಟು ಕೊಡ್ತೀನಿ ಬೇಡ ಬೇಡ ಕೊಡ್ಲೇ ಬೇಡ ಕೊಟ್ಬಿಡಿ ಬಿಡ ನಂಗೆ ಆಲ್ರೆಡಿ ಯಾಕೆ ಕೊಡ್ತೀಯ ಕಾಸು ಕೊಡಿ ಕುಶಾನಿ ಹಾ ಕುಶಾನಿ ಕಟ್ಟಿನ ತೋರ್ಸಲ್ಲಿ ಹೆಂಗಿದೆ ಕೇಳು ಚೆನ್ನಾಗಿದೆ ಕೇಳು ಲವ್ ಯು ಅನ್ನು ಮುತ್ಕೊಡು ನಂಗೆ ನಾಳೆ ಕಟ್ಟೋದು ನಾಳೆ ಗಣೇಶ ನಾಳೆ ಕಟ್ಟಲ್ಲ ಸೊ ಓಕೆ ಗೈಸ್ ಇವಾಗ ಆಲ್ಮೋಸ್ಟ್ ಗೌರಿ ಹಬ್ಬ ಸೆಲೆಬ್ರೇಷನ್ ಎಲ್ಲ ಮುಗ್ದಿದೆ
ಸೊ ಈಗ ನೆಕ್ಸ್ಟ್ ಪ್ಲಾನ್ಸ್ ಏನು? ನೆಕ್ಸ್ಟ್ ಊಟ ಮಾಡೋದಷ್ಟೇ ಪ್ಲಾನು. ಊಟ ಮಾಡೋದಾ? ಓಕೆ, ಒಳ್ಳೆ ಏನ್ ಅಡಿಗೆ ಮಾಡ್ತಾರೆ ನಾವು ಅಮ್ಮ ತೋರಿಸ್ತೀವಿ. ಒಳ್ಳೆ ಲಂಚ್ ಮಾಡಂಗೈತೆ. ಏ ಬೇಡ ಕಣೆ ಕುಶಾನಿ, ನನಗೆ ಸುಮ್ಮನೆ ಹಿಡ್ಕೋ ಕೈನ, ನಾಳೆ ಕಟ್ಟದ್ ನನಗೆ. ಸುಮ್ಮನೆ ಹಿಡ್ಕೋ. ಆಯ್ತು ಕಟ್ಟಮ್ಮ, ಅದು ಹೆಂಗ್ ಕಟ್ತೀನಿ ನೋಡ್ತೀಯ ನೀವು. ಅವಳ ಆಸೆ. ಅದು ಹೆಂಗೆಂಗೋ ಕಟ್ತಾವಳೆ. ಹೆಂಗ್ ಕಟ್ತಿದ್ಯಾ ಕುಶ? ಬೇಡ, ಆಮೇಲೆ ಕಟ್ಟು. ಗೈಸ್, ನಮ್ಮ ಮಾವ ಕಾಸು ಕೊಟ್ಟು ಕಳ್ಸ ನೋಡಿ ಗೈಸ್. ಅಷ್ಟೊಂದು ಇಡಿ ಬೇಡ ನೆನ್ಬಾರ್ದು, ಹೆಣ್ಮಗಳು ನೀನು. ತಗೊಂಡಾ? ಜಾಸ್ತಿ ಆಯ್ತು. ಆಯ್ತಾ, ನೀನು ಕೊಡ್ಬೇಕಿಲ್ಲ, ದಕ್ಷಿಣ ಕೊಡ್ಬೇಕಿತ್ತಲ್ಲ. ಹಾ, ಅದನ್ನ ಕ್ಲಿಯರ್ ಮಾಡ್ಬಿಟ್ಟು ಕೊಟ್ಬಿಡಿ ಇವಾಗ. ಕೊಡಲ್ವಾ? ಮಾವ ಕೊಟ್ಟಿದ್ದು. ನೀನು ಹಂಗೆ ಕೊಡ್ಬೇಕಲ್ಲ, ದಕ್ಷಿಣ ಕೊಟ್ಟಿದ್ದೆ ಎಲ್ಲಿ? ಮತ್ತೆ ನಂಗೆ ಕೊಡ್ತೀನಿ. ಯಾವಾಗ ಕೊಡ್ತೀಯಾ? ಈ ವ್ಲಾಗ್ ಎಂಡಾಗಷ್ಟಲ್ಲಿ ಕೊಡ್ತೀನಿ. ನೋಡೋಣ ಅದು ಹೆಂಗೆ ಕೊಡ್ತೀಯ ಅಂತ. ಗೈಸ್, ನಮ್ಮ ಮಾಮ ನಮ್ಮ ಅಮ್ಮಂಗೂ ಕೊಟ್ಟವು ದುಡ್ಡು. ಮದರ್ ಇಂಡಿಯಾ ಕೊಡಿ ನಂಗೆ. ಅವ್ರ ಮನೆಯಿಂದ ಬಂದಿರೋ ದೇವ್ರ ಪ್ರಸಾದ ಕೊಡ ಹಂಗೆ ತಳ್ಳಿ ಕಡೆ ತೋರ್ ಮನೆಗೆ. ನಂಗೆ ತಳ್ಳೋದಿಲ್ಲ ಗೈಸ್ ಕಾಸು. ನಮ್ಮನ್ನು ಕೊಟ್ಟಿಲ್ಲ, ನಮ್ಮ ಅಕ್ಕನೂ ಕೊಟ್ಟಿಲ್ಲ. ನೀನು ಯಾವತ್ತು ನಿನ್ ಕೈ ಆಕಾಶ ನೋಡ್ಬಾರ್ದು, ನಿನ್ ಕೈ ಯಾವತ್ತು ಭೂಮಿ ನೋಡ್ಬೇಕು. ಓ, ನಾನು ಹಿಂಗೆ ಕೊಡ್ಬೇಕಾ? ನೀನ್ ಯಾವತ್ತು ಓ, ನಾನು ಹಿಂಗೆ ಮಾಡಬಾರ್ದಾ? ನಾನು ಹಿಂಗೆ ಮಾಡ್ಬೇಕಾ? ದೇವ್ರಲ್ಲಿ ಕೇಳ್ಕೊತೀನಿ, ನನ್ ಮಗ ಯಾವತ್ತು ಕೈ ಆಕಾಶ ನೋಡ್ಲಿ ಓ ಹಿಂಗೆ ಅಂತ. ಗೈಸ್, ನಾನು ಯಾವತ್ತು ಕೊಡೋಕ ಈಗ ಭೂಮಿ ನೋಡ್ತಿರ್ಬೇಕು, ನಿನ್ ಕೈ ಯಾವತ್ತು ಆಕಾಶ ನೋಡ್ಬಾರ್ದು. ಹೌದಾ? ಅದೆಲ್ಲ ನಮ್ದು ಕೆಲಸ. ಆಕಾಶ ನೋಡಿ, ಈ ಥರ ನಾನು ಕೊಡಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡು. ನಾನು ಬೇಜಾರು ಮಾಡ್ಕೊಡಲ್ಲ, ಹಿಂಗೆಲ್ಲ ಡೌ ಮಾಡ್ಬಿಡ. ನಿಂತ ನೋಡೋ ಯಜಮಾನ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅಮ್ಮಂಗೆ ನಮಸ್ಕಾರ ಮಾಡ್ಕೊಂಡು ನೀನು. ಗೈಸ್, ಕುಶಾನಿ ಕಾಲ್ ಮುಗಿತಾವಳೆ. ಅಜ್ಜ ಮುಂದು ಇಂಥ ಭಾಗ್ಯ ಎಲ್ಲಿ ಸಿಗುತ್ತೆ ಅವಳಿಗೆ? ಹಾ, ನಮ್ಮ ಅಜ್ಜಮ್ಮನ್ ನಾವು ನೋಡೇ ಇಲ್ಲ. ವಿದ್ಯಾ ಬುದ್ಧಿ ಬಿಟ್ಟು ಅವಳಿಗೆ ಡ್ಯಾನ್ಸು, ಸಾಂಗು, ಈ ಡೈಲಾಗ್ ಬುದ್ಧಿ ಕೊತ್ತದೆ. ಅವೆಲ್ಲ ಬರುತ್ತವೆಲ್ಲ ಅವಳಿಗೆ. ಬರ್ತದ ಅವಳಿಗೆಲ್ಲ. ನಮ್ಮ ಅಮ್ಮ ಇವಾಗ ಒಬ್ಬಟ್ಟು ಮತ್ತೆ ಏನು ಮಾಡಿದ್ರು ಪಲ್ಯ, ಒಬ್ಬಟ್ಟು ಹೆಸರು ಕಾಳು ಪಲ್ಯ ಮಾಡ್ಕೊಟ್ಟಿದ್ದಾರೆ. ಸೊ ನಂಗೆ ಹೆಸರು ಬೇಳೆ ಇಷ್ಟ ಇಲ್ಲ, ಅದಕ್ಕೆ ನಾನು ಇದಾದ್ರು ಬೀನ್ಸ್ ಪಲ್ಯ ಮಾಡ್ಕೊಟ್ಟಿದ್ದಾರೆ. ಇದು ತಿಂತಾ ಇದೀನಿ. ಯಾಕೆ ವಿರಗಾಡ್ತಿದ್ದೆ ಕುಶಾನಿ ಮೇಲೆ? ಏನೈತೆ ಅವಳಿಗೆ? ಅದಕ್ಕೆ ಹಂಗೆ ಆಡ್ತಾವಳೆ. ಚೇಂಜ್ ಕಡೆಯಿಂದ ಚೈನು ಚೆನ್ನಾಗೈತೆ, ಸಕ್ಕದಾಗ ಕಾಣಿಸ್ತೈತೆ. ಗೋಲ್ಡ್ ಸಿಲ್ವರ? ತುಂಬಾ ಗೋಲ್ಡಾ? ಥೂ, ನಾನು ಗೋಲ್ಡ್ ಅನ್ಕೊಂಬಿಟ್ಟೆ. ಚೆನ್ನಾಗೈತೆ. ಇದಕ್ಕೆ ಗೊತ್ತಾಗ್ತಾನೆ. ಇದು ನಾವು ರಾಘವೇಂದ್ರ ಸ್ವಾಮಿಗೆ ಹೋಗಿದ್ವಲ್ಲ, ಓಂ ಶಕ್ತಿ ಅಂತಾನೆ. ಚೆನ್ನಾಗೈತೆ, ಆಕ್ಚುಲಿ ಚೆನ್ನಾಗಿದೆ. ಸೊ ಗೈಸ್, ಇದು ಮಾಡಿದಾರ ಅಮ್ಮ. ಬೇರೆ ಏನು ಮಾಡಿದಮ್ಮ? ಚಿತ್ರಾನ್ನ ತೋರಿಸೋದು ಹೆಂಗೈತೆ ನೋಡೋಣ. ಚಿತ್ರಾನ್ನ ಅದ ಆಕ್ಚುಲಿ ಹಬ್ಬದ ಟೈಮ್ ಮಾಡೋ ಚಿತ್ರಾನ್ನ ಸಖತ್ತಾಗಿರುತ್ತೆ. ನಾರ್ಮಲ್ ಟೈಮ್ ಮಾಡೋಕ್ಕಿಂತ ಹಬ್ಬದ ಟೈಮ್ ಚೆನ್ನಾಗಿ ಮಾಡ್ತಾರೆ ಚಿತ್ರಾನ್ನ. ವಾವ್, ನೋಡ ಗೈಸ್, ನೋಡಿದ್ರೆ ಕಲರ್ಫುಲ್ ಆಗೈತೆ ಅಲ್ವಾ? ಕೊತ್ತಂಬರಿ ಸೊಪ್ಪು ಉದುರಿಸ್ಬೇಕಂತೆ ಮೇಲೆ, ಅವಾಗ ಚೆನ್ನಾಗಿ. ಅವಾಗೆ ಮದ ಬರೋದು, ಕೊತ್ತಂಬರಿ ಉದುರಿಸ್ಬೇಕು, ಅವಾಗೆ ಮದ ಬರೋದು. ಕುಸ, ನೀವು ಊಟ ಮಾಡೋದೇನೆ? ಪಾಪ ಇವ್ಳು ಜ್ವರ ಬಂದ್ಬಿಟ್ಟು ಪಾಪ ಅವಳು ಅನುಭವಿಸ್ತವಳು ಪಾಪ ಹಬ್ಬದ ದಿವಸ. ಸೊ ಈಗ ಒಬ್ಬರು ತಿಂದೆ, ಚಿತ್ರಾನ್ನ ತಿಂದೆ, ನಿಮ್ಗೆ ಸಿಗ್ತೀನಿ ಗೈಸ್. ಪಾಪ ನಮ್ಮ ಕುಶಾನಿಗೆ ಫುಲ್ಲು ಜ್ವರ ಬಂದ್ಬಿಟ್ಟು ಎದ್ದೇ ಇಲ್ಲ ಗೈಸ್. ಇನ್ನೂ ಊಟನೂ ಮಾಡಿಲ್ಲ ಅವಳು. ಪಾಪ ಸಿಕ್ಕಾಪಟ್ಟೆ ವಿಪರೀತ ಜ್ವರ ಬಂದ್ಬಿಟ್ಟಿದೆ. ಸಿರಪ್ಪೆಲ್ಲ ಹಾಕಿದ್ವಿ. ಇವಾಗ ಸಂಜೆ ಸ್ವಲ್ಪ ಜಾಸ್ತಿ ಹಂಗೆ ಆದರೆ ಇವಾಗ ಅವಳನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಬರೀ ಹೋಗ್ಬೇಕು. ಸೊ ನನಗೆ ಬೇಜಾರಾಗ್ತಿದೆ. ಗೌರಿ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ ಗೈಸ್, ನಿಜವಾಗ್ಲೂ ನನಗೆ. ಏನು ಚೈತ್ರ, ಗೌರಿ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಕುಶಾನಿಗೆ ಇವಾಗ ಒಂಥರ ಅವಳಲ್ಲ ಮನೆ ಪೂರ್ತಿ ಬಿಕೋ ಅಂತಿದ್ದ. ಅವಳಿದ್ರು ಬಿಕೋ ಅಂತ ಐತೆ. ನಮಗೂ ಅದೇ ಅನ್ಸರೆ. ಇವಾಗ ಹೋಗ್ಬೇಕು ಸಂಜೆ. ಇವಾಗ ಕಮ್ಮಿ ಆಗಿಲ್ಲ ಅಂತಂದ್ರೆ ಅವಳು ಇದ್ದ ತಕ್ಷಣ ಹಾಸ್ಪಿಟ್ಲಿಗೆ ಹೋಗೋಣ. ಒಂಥರ ಆಗೈತೆ ಬೇಜಾರು ಮನೆ ಪೂರ್ತಿ. ಅವಳು ಓಡಾಡ್ಕೊಂಡಿರ್ಬೇಕು, ಸ್ವಲ್ಪ ಕಿಚ್ಚಾಡ್ಕೊಂಡಿರ್ಬೇಕು ಮನೆ ಪೂರ್ತಿ. ಅವಾಗಲೇ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ನಿಮಗೆ ಗೊತ್ತಿರ್ಬೋದು ನೋಡಿ, ಓದ್ ಬ್ಲಾಗು ಮತ್ತು ಈ ಬ್ಲಾಗು ಎಷ್ಟು ಬೋರಿಂಗ್ ಆಗಿದೆ ಅಂತ ಮಾತಾಡಿಲ್ಲ ಅಂತಂದರೆ. ಅವ್ಳು ಮಾತಾಡೋದೇ ಒಂಥರ ಮಜಾ, ನಮಗೂ ಕೂಡ ನಿಮಗೂ ಕೂಡ. ಅದೇನು ಮಾಡೋಕ್ಕಾಗಲ್ಲ. ಇವಾಗ ಕರ್ಕೊಂಡು ಹೋಗೋಣ, ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ ಗೈಸ್. ಇವಾಗ ಕುಶಾನಿಂಗ್ ಕರ್ಕೊಂಡು ಶಾಪಿಂಗ್ ಹೋಗ್ತಿದ್ದೀವಿ. ಮಾಮ ಶಾಪಿಂಗ್ ಹೋಗೋಣ. ಅವಳಿಗೆ ಏನು ಬೇಕೆಲ್ಲ ಕೊಟ್ಕೊಂಬರೋಣ, ಓಕೆನಾ? ಬರ್ರಿ. ಚುಚ್ಚಿ ಎಲ್ಲ ಕಣೆ, ನೀವು ಕರ್ಕೊಂಡು ಇವಾಗ ಶಾಪಿಂಗ್ ಹೋಗೋದು. 10 ನಿಮಿಷ ಕೊಡ್ತೀನಿ, ಏನು ಬೇಕಾ ತೊಗೊಂಬೋದು. ಬಾ ಬೇಗ ಬಾ. ಸೊ ಗೈಸ್, ಅವಳ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಿದ್ದೀವಿ. ಕುಶಾನಿ, ನಾವು ಎಲ್ಲಿ ಹೋಗ್ತಿದ್ದೀವಿ? ಎಲ್ಲಿ ಹೋಗ್ತಿದ್ದೀವಿ ನಾವು ಇವಾಗ? ಹಾಂ, ಆಟ ಸಾಮಾನು ತರಕ್ಕೆ ಹೋಗ್ತಿದ್ದೀವಾ? ಸರಿ ಆಯ್ತು. ನಿಂಗೇನು ಆಟ ಸಾಮಾನು? ಹಾಂ, ಸ್ವಾಮಿ ಹೋಗ್ತಿದ್ದೀವಾ? ಸರಿ ಆಯ್ತು, ಹೋಗಿ ಬರೋಣ ಬನ್ನಿ. ಹಿಂಗೆ ಬಕ್ರ ಮಾಡೋದು ಹಿಂಗೇನೆ. ಅದಕ್ಕೆ ವಯಸ್ಸು ಹಾಸ್ಪಿಟಲ್ ಹೋಗ್ಬಿಟ್ಟು ಅವಳು ಫುಲ್ ಶಾಕ್ ಅಲ್ಲ ಅವಳು ಕುಶಾನಿ. ಇಲ್ಲ ಚುಚ್ಚಿ ಇಲ್ಲ, ಸುಮ್ಮನೆ ಇದು
ಸ್ಟೆಥೋಸ್ಕೋಪ್ ಇಟ್ಕೊಂಡು ಚೆಕ್ ಮಾಡ್ತಾರೆ ಅಷ್ಟೇ, ಏನು ಮಾಡೋದು ಇಲ್ಲ, ಚುಚ್ಚಿ ಕೊಡಲ್ಲ. ಅವ್ರಿಗೆ ಹೇಳಿದ್ದೀನಿ ಚುಚ್ಚಿ ಬೇಡ ಅಂತ. ಮೇಡಮ್ ಚುಚ್ಚಿ ಕೊಡಬೇಡಿ, ಚುಚ್ಚಿ ಇಲ್ಲ ನಿನಗೆ, ಚುಚ್ಚಿ ಇಲ್ಲ, ಖಾಲಿ ಆಗ್ಬಿಡಿ ಚುಚ್ಚಿ. ಖಾಲಿ ಆಗ್ಬಿಟ್ಟಿದೆ. ನೀನು ಚುಚ್ಚಿ ಕೊಟ್ರಾ? ಕೊಟ್ಟಿ ಆತಾನೆ ನೋಡ್ದ, ಅದಕ್ಕೆ ಹೇಳಿದ್ದೀನಿ ಚುಚ್ಚಿ ಕೊಡಲ್ಲ ಅವರು ಅಂತ. ಬರೀ ಸಿರಪ್ ಅಷ್ಟೇ, ಸಿರಪ್ ಮಾತ್ರ. ಓಕೆ ಓಕೆ ಡನ್, ಓಕೆ ಡನ್ ಮಾಡು, ಓಕೆ ಡನ್. ಸೊ ಗೈಸ್, ನಮ್ಮಮ್ಮ ನೆನೆ ಹಣ್ಣು ತೊಗೊಂಡ್ರು, ಸೀತಾಫಲ ಹಣ್ಣು ಪೂಜೆಗೆ. ಅದನ್ನು ಡಿಕ್ಕಿಲೇ ಬಿಟ್ಬಿಡವ್ರೆ, ಹಬ್ಬ ಮುಗ್ದೋಗ್ಬಿಟ್ಟಿದೆ. ಆದರೂ ಕೂಡ ಇನ್ನ ತೊಗೊಂಡೋಗಿಲ್ಲ ಮೇಲ್ಗಡೆ. ಯಾಕಮ್ಮ? ಹಾಂ ಹಣ್ಣು ಉದಾಗ್ಬಿಡುತ್ತೆ ಅಂತ ಹೋಗ್ಬೇಕಾದ್ರೆ ಲಗೇಜ್ ಇತ್ತು ಕೈಯಲ್ಲಿ, ಡಿಕ್ಕಿ ಓಪನ್ ಮಾಡಿಲ್ಲ, ತಗೊಂಡು ಹೋಗಿಲ್ಲ. ಗೈಸ್, ಈ ಹಣ್ಣು ತಿನ್ನೋದಕ್ಕೆ ನಂಗೆ ಹೆವಿ ಇಷ್ಟ ಆಗೈತೆ. ಒಂಥರ ಸಕ್ಕತ್ತಾಗಿರುತ್ತೆ ಹಣ್ಣು ತಿನ್ನೋದಕ್ಕಿದ್ದು, ಟೇಸ್ಟ್ ಚೆನ್ನಾಗಿರುತ್ತೆ ಒಂಥರ ತಿನ್ನೋಕ್ಕೆ. ಇವಾಗ ಅದು ಹೌದು. ಗುಸೇನೆ ಏನು ಬೇಕು? ಬಲೆ ಬೇಕಾ? ಬಲೆ ಇಲ್ಲ ಬಾ, ಸುಮ್ಮನೆ ನಿಂಗೆ ಅವಾಗ ಡ್ರಾಮಾ ಮಾಡಿ ಬಳೆ ಕೊಡ್ತೀವಂತ. ಆ್ಯಕ್ಟಿಂಗ್ ಹೆಂಗಿತ್ತು ಡ್ರಾಮಾ ನಮ್ಮದು? ಸೂಪರಾ? ಬೇಡ ಕಣಪ್ಪ, ಆಮೇಲೆ ಹೋಗೋಣ. ಮಳೆ ಎಷ್ಟು ಬಳೆ ಕೊಡ್ತೀವಿ ಕುಶಾಯಿ ನಿಂಗೆ. ನೋಡು ಇಷ್ಟೊಂದು ಹಾಕೊಂಡಿದ್ದೆ, ಚೆನ್ನಾಗಿ ಸಿಕ್ಕಾಪಟ್ಟೆ ಬಳೆ ಇದೆ. ಸಾಕು, ಇದೇ ಬಳೆ ನಿಂಗೆ ಸಗದ ಕಾಣುತ್ತೆ. ತಲೆ ಬ್ಯಾಂಗಲ್ ಬಂಗಾರ ಇದನ್ನ ಹೇಳು. ನೋಡಿ ಬೇಜಾರಾಯ್ತು ಇವಾಗ. ಇಲ್ಲ, ಆಮೇಲೆ ಹೋಗೋಣ, ಮಳೆ ನಿಂತ್ಕೊಳ್ಳಿ. ಗೈಸ್, ಗೌರಿ ಹಬ್ಬದ ಬ್ಲಾಗು ಹಿಂಗಿತ್ತು ನಮ್ಮ ಮನೆಯಲ್ಲಿ. ಸೊ ಎಲ್ಲ ಗೌರಿಗಳೆಲ್ಲ ಇಲ್ಲ ನೋಡಿ, ನಮ್ಮ ಮನೆ ಗೌರಿಗಳು ಪೂರ್ತಿ ಇಲ್ಲೇ ಇದ್ದಾರೆ. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾನು ಗಣೇಶ ಬ್ಲಾಗಲ್ಲಿ ನಾಳೆ ಮತ್ತೆ ಸಿಗ್ತೀನಿ. ಸೊ ಅಲ್ಲಿಗೂ ನೋಡ್ತಾ ಇರಿ, ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮಸ್ತ್ ಸಿಗೋಣ. ಗುಡ್ ನೈಟ್. ಬಾಯ್ ಮಾಡ್ಬಿಡ್ರಿ. ಬಾಯ್ ಮಾಡ್ರಿ. ಬಾಯ್.